ಸಾವಯವ ಗೊಬ್ಬರ, ಕೃಷಿ ತ್ಯಾಜ್ಯ, ಬೆಲೆ ಬಿದ್ದು ಹೋಗುವಾಗ ಬಾಕಿಯಾದ ಬೆಳೆ ಇವನ್ನು ಬಳಸಿ ಕಾಂಪೋಸ್ಟ್ ಅಥವಾ ಬಯೋಚಾರನ್ನು ಮಾಡಿಕೊಳ್ಳುವುದು ಉತ್ತಮ. ನನ್ನ ಅಭಿಪ್ರಾಯದಲ್ಲಿ ಕಾಂಪೋಸ್ಟ್ಗಿಂತ ಬಯೋಚಾರ್ ಉತ್ತಮವಾಗಿರುತ್ತದೆ. ಹೀಗೆ ಜೈವಿಕ ಕೀಟನಾಶಕಗಳನ್ನು ಕೂಡ ಬಳಸಬಹುದು. ಸಾಧಾರಣವಾಗಿ ಇವನ್ನು ಬಳಸಬಹುದು. ಇದರ ಜೊತೆಯಲ್ಲಿಯೇ ಟ್ರೈಕೋಡರ್ಮಾ ಸ್ಯೂಡೋನಿಮ್ ಎಂಬ ಸೂಕ್ಷ್ಮಾಣುಜೀವಿಗಳು ಬೆಳೆಗಳ ಕೊಳೆರೋಗವನ್ನು ತಡೆಯಲು ಇವೆ. ಇವನ್ನು ಸಹ ರೈತರು ಬಳಸಬಹುದು. ಸಾವಯವ ಗೊಬ್ಬರ ಹಿಂದೆ ಜೀವಂತವಾದ ವಸ್ತುಗಳಿಂದ ಉಂಟಾದ ಗೊಬ್ಬರ. ಇದನ್ನು ಬೆಲೆ ಕೊಟ್ಟು ಕೊಂಡುಕೊಳ್ಳುವುದರ ಬದಲು ರೈತರು ತಮ್ಮ ಹೊಲದಲ್ಲಿಯೇ ಮಾಡಿಕೊಂಡರೆ ಉತ್ತಮ. ಕಾಂಪೋಸ್ಟ್ ಮಾಡುವುದು ಹಸಿ ವಸ್ತುಗಳನ್ನು, ಒಣ ವಸ್ತುಗಳನ್ನು ಬಯೋಚಾರ್ ಮಾಡಿ ಉಪಯೋಗಿಸಬೇಕು. ಹೊರಗಿನಿಂದ ಸಾವಯವ ಗೊಬ್ಬರಗಳನ್ನು ಕೊಂಡುಕೊಳ್ಳುವುದಕ್ಕಿಂತ ತಮ್ಮ ಹೊಲದಲ್ಲಿಯೇ ತಡುಗುಣಿ, ಅಲಸಂಡೆ, ಸನ್ಹ್ಯಾಂಪ್ ಮತ್ತು ಡಯಾಂಚ ಮೊದಲಾದ ಗಿಡಗಳನ್ನು ಬೆಳೆಸಿ ಭೂಮಿಗೆ ಸೇರಿಸುವುದು ಉತ್ತಮ. ನಿಮ್ಮ ಹೊಲದಲ್ಲಿ ಈ ರೀತಿ ದ್ವಿದಳ ಧಾನ್ಯಗಳು ಬೆಳೆಯುವ ಫಲವತ್ತತೆ ಇಲ್ಲವಾದರೆ ಹುಲ್ಲಿನ ಸಸ್ಯಗಳನ್ನು ಮೊದಲು ಬೆಳೆಯಬೇಕಾಗುತ್ತದೆ. ಈ ಹುಲ್ಲಿನ ಜಾತಿನ ಸಸ್ಯಗಳನ್ನು ಬೆಳೆಸಿ ಭೂಮಿಗೆ ಸೇರಿಸಬೇಕು. ಒಮ್ಮೆ ಹೂಡಿ ಅಂದರೆ ಉಳುಮೆ ಮಾಡಿ ಅಲ್ಲಿ ಸಿರಿಧಾನ್ಯಗಳನ್ನು ಅಥವಾ ಹುಲ್ಲಿನ ಬೆಳೆಗಳನ್ನು ಬಿತ್ತಿದರೆ ಮಳೆಯಲ್ಲಿ ನೀರಾವರಿ ಮಾಡಲು ಸಾಧ್ಯವಿದ್ದರೆ ಬೇಸಿಗೆಯಲ್ಲೂ ಹುಟ್ಟುತ್ತವೆ. ಆಗ ಅದನ್ನು ಮಣ್ಣಿಗೆ ಸೇರಿಸಬೇಕು. ಅದೇ ಪ್ರದೇಶಕ್ಕೆ ಜೋಳ ಮೊದಲಾದ ಬೆಳೆಗಳನ್ನು ಬಿತ್ತಿ ಅವು ಎತ್ತರವಾಗಿ ಬರುವಾಗ ಪುನಃ ಮಣ್ಣಿಗೆ ಸೇರಿಸಬೇಕು. ನಂತರ ದ್ವಿದಳ ಧಾನ್ಯಗಳಾದ ಅಲಸಂಡೆ ಮೊದಲಾದ ಧಾನ್ಯಗಳನ್ನು ಬಿತ್ತಿ ಮಣ್ಣಿಗೆ ಸೇರಿಸಿದರೆ ಭೂಮಿಯು 1-2 ವರ್ಷದಲ್ಲಿ ಫಲವತ್ತಾಗುತ್ತದೆ. ಇದಕ್ಕಾಗಿ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊರಗಿನಿಂದ ಸಾವಯವ ಗೊಬ್ಬರಗಳನ್ನು ತರಬೇಕಾದ ಅಗತ್ಯ ಇಲ್ಲ. ಆರ್ಗ್ಯಾನಿಕ್ ಗೊಬ್ಬರಗಳಿಗಾಗಿ ರೈತರು ಎಲ್ಲೆಲ್ಲಿ ಸಾವಯವ ವಸ್ತುಗಳು, ಕೊಳಚೆ ವಸ್ತುಗಳನ್ನು ಸೇರಿಸಿಕೊಳ್ಳದೆ ಮೂಲ ವಸ್ತು ಸ್ವರೂಪದಲ್ಲಿ ಸಿಗುತ್ತವೆ ಎಂಬುದನ್ನು ನೋಡುತ್ತಲೇ ಇರಬೇಕು. ಉದಾಹರಣೆಗೆ ತೆಂಗಿನ ನಾರಿನ ಹುಡಿ, ಚಗರಿ ಹುಡಿ, ಉಮಿಕರಿ, ಮರದ ಹುಡಿ ಇತ್ಯಾದಿಗಳು. ಉಮಿಕರಿ, ಜೋಳದ ದಂಟು, ಮರದ ದಂಟು ತಿನ್ನಲು ಆಗದೇ ಇರುವಂಥದ್ದು ಬಯೋಚಾರ್ ಮಾಡಿ ಉಪಯೋಗಿಸಬಹುದು. ಎಲ್ಲರೂ ಹೇಳುತ್ತಾರೆ ಎಂದು ಸಾವಯವ ಗೊಬ್ಬರ ಎಂದು ಅದರ ಹಿಂದೆ ಹೋಗುವ ಬದಲು ತಾವೇ ಸಾವಯವ ಗೊಬ್ಬರಗಳನ್ನು ಮಾಡಿಕೊಂಡು ಅವನ್ನು ಹೊಲಕ್ಕೆ, ಗದ್ದೆಗೆ ಬೆಳೆಸಬೇಕು. ನಾನು ಈ ಮುಂಚೆ ಹೇಳಿದ ಹೈಡ್ರೋಫಾನಿಕ್ ವಿಧಾನದಲ್ಲಿ ಮಾಡಿದಾಗ ಹೇಳಿದ ಸಸ್ಯ ತ್ಯಾಜ್ಯಗಳು ಕೂಡ ಸಾವಯವ ಗೊಬ್ಬರವಾಗಿ ಬಳಕೆಯಾಗುತ್ತವೆ. ಸಾವಯವ ವಸ್ತುಗಳು ಭೂಮಿಯಲ್ಲಿ ಬೇಗನೆ ಕೊಳೆಯಬೇಕೆಂಬುದಿಲ್ಲ. ಸಾವಯವ ವಸ್ತುಗಳು ಬಯೋಚಾರ್ ರೀತಿಯ ಫಾರ್ಮ್ನಲ್ಲಿ ಇದ್ದಾಗ ಅವುಗಳಿಗೆ ನೀರು ಹಾಗೂ ಪೋಷಕಾಂಶಗಳನ್ನು ಹಿಡಿದಿಟ್ಟು ಗಿಡಗಳಿಗೆ ನಿಧಾನವಾಗಿ ನೀಡುವ ಸಾಮರ್ಥ್ಯ ಬಹಳವಾಗಿ ಹೆಚ್ಚುತ್ತದೆ. ಇದು ಸಸ್ಯಗಳ ಬೇರು ವ್ಯೂಹಕ್ಕೆ ಸುಲಭವಾಗಿ ಹರಡಲು ಬೇಕಾಗಿರುವ ಗಾಳಿ ಆಡುವ ವ್ಯವಸ್ಥೆಯನ್ನು ಮಾಡುತ್ತದೆ. ಸಸ್ಯಗಳಿಗೆ ಈ ರೀತಿಯ ಸಾವಯವ ಗೊಬ್ಬರಗಳನ್ನು ನೀಡುವುದರಿಂದ ಜೊತೆಯಲ್ಲಿ ಯುಕ್ತ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ನೀಡಬೇಕು. ಕೇವಲ ಸಾವಯವ ಕೃಷಿ ಎಂದರೆ ರೈತನು ಮಾತ್ರವಲ್ಲ, ದೇಶದ ಜನರೆಲ್ಲರೂ ಫಸಲು ಸಿಗದೆ ಮಣ್ಣು ತಿನ್ನುವಂತಹ ಪರಿಸ್ಥಿತಿ ಅಂದರೆ ದಿವಾಳಿಯಾಗುವ ಪರಿಸ್ಥಿತಿಯು ಬರಬಹುದು.